ಏನಾದರೂ ಬೇಕಿತ್ತ? ಹ್ಮ್, ಅದೇನು ಅಂತ ಹೇಳಿ ತಂದು ಕೊಡ್ತೀನಿ. ನನಗೆ ನನ್ನ ಮಗ ಅಂದ್ರೆ ಹಳೆ ಷರತ್ತು ವಾಪಸ್ ಬೇಕಾಗಿತ್ತು. ತಂದ್ಕೊಡ್ತೀಯ? ನನ್ನ ಮಗ ಶರತ್ ಯಾವಾಗ್ಲೂ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತಿದ್ದ. ಬೇಸರ ಅನ್ನೋದು ಅವನ ಅಕ್ಕಪಕ್ಕನೂ ಸುಳಿತಾ ಇರಲಿಲ್ಲ. ಅವನು ಅಂತಂದ್ರೆ ನನಗೆ ಪ್ರಾಣ. ಆದರೆ ವರ್ಷದಿಂದ ಈಚೆಗೆ ಅವನನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಸಾರಿ ಅಪ್ಪ, ನನ್ನಿಂದಾಗಿ ನೀವೆಲ್ಲರೂ ನೋವು ಅನುಭವಿಸ್ತಾ ಇದ್ದೀರಾ. ನಾನು ನಿಮಗೆಲ್ಲ ತುಂಬ ಭಾರ ಆಗ್ತಾ ಇದ್ದೀನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಶರತ್, ನೀನು ಅಂಬಿಕನ ಕಳ್ಕೊಂಡಿದ್ದೀಯ. ನಿನ್ನ ಮಗಳು ನಿನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಅವಳನ್ನು ಕಳ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. ಆದರೆ ನಾನು ನನ್ನ ಸೊಸೆನ ಕಳ್ಕೊಂಡಿದ್ದು ಮಾತ್ರ ಅಲ್ಲ, ಇತ್ತೀಚೆಗೆ ನನ್ನ ಮಗನನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಒಂದು ಶುದ್ಧವಾದ ಬಿಳಿ ಹಾಳೆ ಇದ್ದ ಹಾಗೆ ನಮ್ಮ ಬದುಕು. ಅದರ ಮೇಲೆ ನಾವು ಒಳ್ಳೆ ಚಿತ್ರನೂ ಬಿಡಿಸ್ಬೋದು, ಇಲ್ಲ ಗೀಚಿ ಹರಿದು ಬಿಸಾಕ್ಲೂಬಹುದು. ಅದು ನಮಗೆ ಬಿಟ್ಟಿತ್ತು. ನೋಡು ಶರತ್, ನಿನ್ ತಾಯಿ ದಾಕ್ಷಾಯಿಣಿ ತೀರ್ ಹೋದ್ಮೇಲೆ ನಾನು ನಿನ್ನ ಹಾಗೆ ಮೂವ್ ಆನ್ ಆಗದೆ ಇದ್ದಿದ್ರೆ ಮಾಳವಿಕಾ ತರ ತಾಯಿ ನಿನಗೆ ಸಿಗ್ತಾ ಇತ್ತು. ಅಂಬಿಕಾ ಸ್ಥಾನನ ಯಾರೂ ತುಂಬಿಸಕ್ಕಾಗೋದಿಲ್ಲ, ಅದು ನನಗೂ ಗೊತ್ತು. ಆದ್ರೆ ಅವಳ ನೆನಪಲ್ಲೇ ಜೀವನ ಪೂರ್ತಿ ಕೊರಗೋದು ಮೂರ್ಖತನ. ದುರ್ಗಾ ಒಳ್ಳೆ ಹುಡುಗಿ. ಆ ದೇವ್ರೆ ನಿಮ್ಮಿಬ್ರನ್ನು ಒಂದು ಮಾಡಿದ್ದಾನೆ ಅಂದಮೇಲೆ ದುರ್ಗಾನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನೀವು. ಅಪ್ಪ, ಏನು ಹೇಳ್ತಾ ಇದ್ದೀರಾ? ಹೌದಪ್ಪ, ಜೀವನ ಪೂರ್ತಿ ನಿನ್ ಜೊತೆ ಕಾಲ ಕಳಿಬೇಕಾದವಳು ದುರ್ಗಾ.